ಗಾಡಿ ಆ ಕಡೆ ಬರತ್ತ ಹೋಗ್ಬೇಡ ಡಿವೈಡರ್ ಮೇಲೆ ನಾವು ಹಚ್ಚಾನಲ್ಲ ಫುಲ್ ಡಿವೈಡರ್ ಮೇಲೆ ಎಲ್ಲ ಮಾರ್ಕ್ ಬಿದ್ದವು ಗಾಡಿ ನಡುವ ಹಚ್ಚಾನಲ್ಲ ಎದರ್ ಹುಂಚಿನೂ ಹುಂಚಿನ ಅಂತ ಕಂಡು ಬಿದ್ದೀವಿ ಮುಂಜಾನೆಯಿಂದ ಹುಂಚಿನ ಅನ್ನತ್ತೈತೆನ ನಾವು ನಿನ್ನೆ ಹೋಟೆಲ್ ಏಕಾಂತ ಫ್ಯಾಮಿಲಿ ರೆಸ್ಟೋರೆಂಟ್ ಒಳಗೆ ಇಲ್ಲೇ ಲಾಡ್ಜ್ ಮಾಡಿದೀವಿ ನೈಟ್ ಆ್ಯಕ್ಚುಲಿ 9-10 ಗಂಟೆ ಆಗಿತ್ತು. ಇವಾಗ ಜಸ್ಟ್ ಪ್ಯಾಕಿಂಗ್ ನಡೆದದ. ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ನಮ್ಮದು ಓಂಕಾರೇಶ್ವರ ಇಂದೋರ್ ಅದ. ಇವತ್ತು ಆಲ್ಮೋಸ್ಟ್ ಒಂದು 600 ಕಿಲೋಮೀಟ್ರ್ 700 ಕಿಲೋಮೀಟ್ರ್ ರೈಡ್ ಅದ. ಸೆಕೆಂಡ್ ಡೇ ಅಲ್ಲ ನಾವು ಹೋಗಿ ಆ್ಯಕ್ಚುಲಿ ಅಂದ್ರೆ 4th ಡೇ ನಾವು ನೇಪಾಳ ಎಂಟ್ರಿ ಆಗ್ಬೇಕು. ಹಾಗಾಗಿ ಕ್ಲೈಮೇಟ್ ಮಾತ್ರ ಮಸ್ತ್ ಅದ, ಮಳೆ ಅಂತೂ ಇಲ್ಲ, ಫುಲ್ ಇದು ಅದ. ಬಟ್ ಇದೇ ಕ್ಲೈಮೇಟ್ ಉಳಿತಂದ್ರೆ ಚಲೋ. ನಿನ್ನೆ ಅಂತರೂ ಫುಲ್ ರೈಡೆಲ್ಲ ಮಳೆ ಒಳಗೆ ಆಗೈತಿ, ಹಿಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತೇನಕ್ಕದ ನೋಡೋಣ. ಏಕಾಂತ್ ಹೋಟೆಲಿಂದ ಹೊಂಟೀವಿ, ರೆಡಿ ಆಗೀವಿ, ಬೈಕ್ ಹತ್ತಾಕ್ತೀವಿ. ಚಲೋ ಇವತ್ತರ ಲಾಗ್ ಮಾಡೋಣ. ಆ ದಿವಸ ಇದೇ ಆಗೈತಿ ಮಳೆ. ನಿನ್ನೆ ಫುಲ್ ಮಳೆಯಾಗ ಸ್ವಲ್ಪ ಏನೋ ಆಡ್ ಬರ್ಬೋದು. ಮಳೆ ಒಂದು ಕಂಟಿನ್ಯೂ ಅದ ಇಲ್ಲಿ. ನೋಡೋಣ ಏನೇನಕ್ಕದ ಏನೇನೆಲ್ಲ. ಬೈಕ್ ಫುಲ್ ರೆಡಿ. ಭಯ್ಯ ಇಂಟರ್ಕಾಮ್ ಕನೆಕ್ಟ್ ಮಾಡೋಕೆ ಹೇಳತ್ತಾನ, ಅದು ಮಸ್ಟ್ ಆ್ಯಂಡ್ ಇಲ್ಲ ಅಂತಂದ್ರೆ ನೇವಿಗೇಷನ್ ಒಂದ್ರಾಗ ಓಪನ್ ಆಗಾಗ್ತದೆ. ನನ್ನ ಗಾಡಿ ನಂದು ಮೀಟ್ರ್ ಒಳಗೆ ನೇವಿಗೇಷನ್ ಓಪನ್ ಆಗಕತ್ತಿಲ್ಲ. ಮೊಬೈಲ್ದೇನೋ ಇಶ್ಯೂ ಅದ, ಇನ್ನು ಅದರ ಸಾಫ್ಟ್ವೇರ್ ಇಶ್ಯೂ ಅದ ಗೊತ್ತಿಲ್ಲ. ಹಾಂ, ನಿನ್ನೆ ಟೋಟಲ್ ಮನೆಯಿಂದ 524 ಕಿಲೋಮೀಟರ್ಸ್ ಬಂದೀವಿ. ಇವತ್ತೊಂದು 600-700 ಕಿಲೋಮೀಟ್ರ್ ಅಕ್ಕದ. ಫ್ಯೂಯಲ್ ರೇಂಜ್ 150 ಉಳ್ದದ. ಚಲೋ ಹೋಗೋಣ ಇಂದ. ಮಳೆಯಾಗ ನಿನ್ನೆಯಿಂದ ಮಳೆ ಒಂದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇವತ್ತು ಕವರ್ ಹಾಕಿನಿ, ಕ್ಯಾಮ್ರಾಗೆ ಕವರ್ ಹಾಕಿ ತೊಗೊಂಡೇನಿ ಇವತ್ತು ಎಲ್ಲ. 2ನೇ ದಿವಸ ನೋಡ್ರಿ, ಎಂಜಾಯ್ ಮಾಡೋಣ. ಜೈ ಬಜರಂಗ್ ಬಲಿ, ಜೈ ಶ್ರೀಕೃಷ್ಣ. ಕರೋಡಿ ಟೋಲ್ ಪ್ಲಾಜಾ, ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ. ಇವತ್ತಿಂದ ಫಸ್ಟ್ ಟೋಲ್ ಟುವರ್ಡ್ಸ್ MP ಓಂಕಾರೇಶ್ವರ. ಹಬ್ಬ ಬೈಕ್ನವ್ರು ಹೋಗಕ್ಕೆ ಏನು ಇದನ್ನ ಇಟ್ಟಿರ್ತಾರಪ್ಪ ಇವರೆಲ್ಲ. ಫಾಗ್ ಅಂತೂ ಮನಗಣೆ ಹಿಡಿಯಾತದ ಒಳಗಡೆ. ನಮ್ಮದು ಇದ್ರದ್ದು ಏನೋ ಪ್ರಾಬ್ಲಮ್ ಆಗೈತಿ ಮೋಸ್ಟ್ಲಿ. ಇಯರ್ ಪ್ಲಗ್ ಹಾಕೋಲಿಲ್ಲ ಅಂತಂದ್ರೆ ನಾಯ್ಸ್ ಸಿಕ್ಕಾಪಟ್ಟಿ ಬರ್ತದೆ ಒಳಗಡೆ. ಧುಳೆ 138, ಧುಳೆ ಮೇಲೆ ಹೊಂಟಿವಿ ಈಗ. ಇಂದೋರ 398 ಅದ. ಆಲ್ಮೋಸ್ಟ್ 500-600 ಕಿಲೋಮೀಟರ್ಸ್ ರನ್ನಿಂಗ್ ಅದ ಇವತ್ತು. ನಾವು ಇವತ್ತು ಆ್ಯಕ್ಚುಲಿ ದೇವಾಸ್ ಹೋಗಿ ಸ್ಟೇ ಮಾಡೋಕ್ಕೋಗ್ಬೇಕಂತ ಅಂದ್ಕೊಂಡಿವಿ. ಪುಣೆ ನಾಗ್ಪುರ್ ಹೈವೇ ಇದೆ ಮ್ಯಾಲಿಂದ. ಇದೆಲ್ಲ ಪುಣೆ ನಾಗ್ಪುರ್. ನಾವು ಈ ಕಡೆ ಸೀದಾ ಈಗ ಧುಳೆ ಸೈಡ್ ಹೊಂಟಿವಿ. ಸೆಕೆಂಡ್ ಟೋಲು. ಬೆಳಗ್ಗೆ ಗಾಡಿ ರನ್ನಿಂಗ್ ಚಲೋ ಹಾಕದ. ನಾಷ್ಟ ಇರಂಗಿಲ್ಲ, ಏನಿರಂಗಿಲ್ಲ. ಬೆಳಗ್ಗೆ ಒಂದು ರೌಂಡ್ ಎದ್ದು ಸ್ಟಾರ್ಟ್ ಮಾಡಿದ್ವಿ ಅಂದರೆ ಆ್ಯಕ್ಚುಲಿ ಬೆಳಗ್ಗೆ ಎದ್ದು 5 ಗಂಟೆಗೆ. ಬಟ್ ಗಾಡಿ ಹತ್ತಿದ್ದು 7:15 ಆಗಿತ್ತು ಟೈಮ್. 7 ಗಂಟೆ 15 ನಿಮಿಷ ಆಗಿತ್ತು ನಾವು ಗಾಡಿ ಸ್ಟಾರ್ಟ್ ಮಾಡಿದಾಗ. ಆ್ಯಕ್ಚುಲಿ ನಾವು ಅಂದ್ಕೊಂಡಿದ್ದೀವಿ 5ಕ್ಕೆ ಗಾಡಿ ಹತ್ತಿ ಹೋಗ್ಬೇಕಂತೇಳಿ. ಇದು ನೋಡಿದರೆ ಎಲ್ಲ ಕುಡಿಸಿ 7 ಗಂಟೆಗೆ ಬಿಟ್ಟಿವಿ ಅಲ್ಲಿಂದ. ಒಂದು 100 ಕಿಲೋಮೀಟ್ರ್ ಈಗ ಕವರ್ ಮಾಡಿದೀವಿ ಅಂತಂದ್ರೆ ಉಳಿದಿದ್ದು 500 ಕಿಲೋಮೀಟ್ರ್ ಕವರ್ ಮಾಡೋದು ಈಜಿ ಆಗ್ತದೆ. ಆ್ಯಕ್ಚುಲಿ ಹೆಂಗದ ಅಂದ್ರೆ ಅಲ್ಲಿ ಗುಡಿಗೆ ಹೋಗಿ ಓಂಕಾರೇಶ್ವರಕ್ಕೆ ಹೋಗಿ ಅಲ್ಲಿಂದ ಮುಂದೆ ಹೋಗ್ಬೇಕಂದ್ರೆ
ಸ್ವಲ್ಪ ಟೈಮ್ ಹಿಡಿತದೆ. ಹೀಗಾಗಿ ಸ್ವಲ್ಪ ಟೈಮ್ ಕವರ್ ಮಾಡ್ಕೊಂಡಿವಿ ಅಂದ್ರೆ ಭಾರಿ ಹಚ್ಚಾರ. ನಡು ಗಿಡ ಹಚ್ಚಾರಲ್ಲ ಮಾನ್ಸೂನ್ ಈಗ ನೋಡ್ರಿ, ಹೂವು ಎಷ್ಟು ಮಸ್ತ್ ಆಗ್ಯಾವಾಗ. ಎಲ್ಲೋ ರೆಡ್. ಈಗ ರೋಡ್ ಆ್ಯಕ್ಚುಲಿ ಡ್ರೋನ್ ಇತ್ತಂದ್ರೆ ಮಸ್ತ್ ಡ್ರೋನ್ ಶಾಟ್ ಬರ್ತಿದ್ದು. ಡ್ರೋನ್ ಇಲ್ಲಿಲ್ಲ. ಈಗ ಜಸ್ಟ್ ನಾಷ್ಟ ಮಾಡಿದ್ವಿ ಇಲ್ಲಿ ಬಂದು ಧೂಳೆ ದಾಟಿ. 10:47 ಟೈಮ. ಇನ್ನೊಂದು 200 ಕಿಲೋಮೀಟ್ರ್ ಐತೇನ? ಇನ್ನು 242 ಕಿಲೋಮೀಟ್ರ್ ಅದ ಓಂಕಾರೇಶ್ವರ. ಅರೈವಿಂಗ್ ಟೈಮ್ 3 ಗಂಟೆ ತೋರ್ಸಾಗ್ತದೆ. ನೋಡೋಣ ಅಲ್ಲಿ ಮಟ್ಟ ಆರಾಮ್ ಹೋಗ್ತೀವಿ. ಹೈವೇ ಅದ ಇನ್ನೇನು, ಒಂದು ಸೈಡ್ ಸ್ಟ್ರೇಟ್ ಹೈವೇ. ಬೆಳಗ್ಗೆ 7:30 ಬಿಟ್ಟಿದ್ದೀವಿ. ಬೆಳಗ್ಗೆ 7:30 150 ಕಿಲೋಮೀಟ್ರ್ ಹೊಡೆದಿವಿ 10 ಗಂಟೆ ಅನ್ನೋ ತನಕ. ಮಸ್ತ್ ಕವರೆಲ್ಲ ಚಲೋ ಆಯ್ತು. ಇವಾಗ ನಾಷ್ಟ ಮಾಡಿಬಿಟ್ಟಿವಿ. ಮಸ್ತ್ ಜಾಸ್ತಿ ಮಳೆ ಆಗೈತೆ ನೋಡ್ರಾಗ. ಎಲ್ಲ ಗ್ಲಾಸಿಗೆ ಇಲ್ಲಿ ಮಟ್ಟ ರಾಡಿ ಬರತ್ತದ. ನಾವು ಈಗ ಜಸ್ಟ್ ಅಲ್ಲಿ ನಿಂತು ನಾಷ್ಟ ಮಾಡೋ ತೊಳ್ಕೊಂಬಂದಿನಿ. ಫುಲ್ ಎಲ್ಲ ಗ್ಲಾಸಿಗೆ ಇಲ್ಲಿ ಮಟ್ಟ ನೀರು ಬರತ್ತ. ಇಂದೋರ್ 216 ಕಿಲೋಮೀಟ್ರ್ ಅದ ಇನ್ನು. ನೋಡ್ರಿ ದನ ಹೆಂಗೆ MP ಚಲೋ ಆದ್ರೆ ಇದ್ರೊಳಗೆ ಮಿಡಲ್ ಇದೇನಿರ್ತದಲ್ಲ, ದನಗಳು ನೋಡೋಕೆ ಸಿಗ್ತಾವೆ ಪ್ರತಿಯೊಂದು ಜಾಗದಾಗ. ವೈಸರ್ಗೂ ಎಲ್ಲ ರಾಡ್ ಸಿಡ್ದದ, ಕ್ಯಾಮ್ರಾಕ್ಕೂ ಎಲ್ಲ ರಾಡ್ ಸಿಡ್ದದ. ಏನೂ ಕಾಣತ್ತಿಲ್ಲ ವೈಸರ್ ಒಳಗೆ. ಇದು ನೋಡ್ರಿ ಕಲರೇ ಬೇರೆ ಆಗ್ಬಿಡ್ತಿದ್ರದೆಲ್ಲ. ಬೆಳಗ್ಗೆಯಿಂದ 4 ಸಲ ತೊಳೆದಿವಿ. ಮಸ್ತ್ ಮೀಡಿಯಮ್ ಅದ. ಇಲ್ಲಿ ನೋಡಿದ್ರೆ ಅದ್ರೊಳಗೆ ಒಂದಿಷ್ಟು ಕಸ ಹೋಗದಲ್ಲ. ದನ ಬಿಟ್ಟಿರ್ತಾರೆ. ಈಗ ದನ ಹಿಂಗೆ ಸಡನ್ನಾಗಿ ಹೊರಗೆ ಬಂದ್ರೆ ಯಾರಿಗೆ ಗೊತ್ತಾಗ್ತದೆ? ದನನೂ ಗೊತ್ತಾಗಂಗಿಲ್ಲ. ಏನೋ ನಾಯಿ ಬತ್ತು ಇದು ಬತ್ತು ಅಂತಂದ್ರೆ ಏನೂ ಗೊತ್ತಾಗಂಗಿಲ್ಲ. ಆಗ್ರಾ ಇಂದೋರ್ 215, ಗ್ವಾಲಿಯರ್ 875. ಇದು ಒಂದೇ ಹೈ ಹೋಗಂಗೆ ಕಾಣ್ತದ. ಅದೇ ಇಂದೋರ್ ಮೊದಲು ಬರ್ತದೆ ಈಗ ನಮಗೆ. ಇಂದೋರಿಂದ ಡಿವೈಡ್ ಆಗ್ತದ ರೋಡ. ಇಲ್ಲಿ ಬಿಟ್ಟು ಹಿಂಗೆ ಬರತ್ತದ ಒಟ್ಟು ಕಂಟಿನ್ಯೂಸ್ ಆಗಿ. ಇಲ್ಲಿ ಒಂಚೂರು ಮಳೆ ಇಲ್ಲಿಗೆ ಇಲ್ಲಿ ಒಮ್ಮೆ ಅಲ್ಲಿ ಮುಂದೆ ಮಳೆಗೆ ಕಾಣಕತ್ತದ. ಫುಲ್ ಮಳೆ ಇರ್ತದೆ, ಒಂದೊಂದು ಕಡೆ ಅಗದಿ ಸಣ್ಣ ಇರ್ತದೆ. ಹಿಂಗಾಗಿ ಗೋಪುರ ಕವರ್ ಮಾಡಬೇಕು ಬಿಡಬೇಕು ಒಂದು ತಿಳಿಯತ್ತಿಲ್ಲ. ಕವರ್ ಮಾಡಿದೀವಿ ಅಂತಂದ್ರೆ ಓನ್ಲಿ ಆನ್ ಆಫ್ ಮಾಡೋದಕ್ಕದ. ಲಾಗಿಂಗ್ ಹೆಂಗೆ ಬರ್ತದೆ ಏನು ಅನ್ನೋದು ಅದು ಗೊತ್ತಾಗಂಗಿಲ್ಲ. ಕವರ್ ಮಾಡಲಿಲ್ಲ ಅಂತಂದ್ರೆ ರೋಡ್ ಬ್ರೇಕ. ಓಕೆ, ನಮ್ದು ಇಬ್ಬರದು ಹೆಲ್ಮೆಟ್ ಒಳಗೆ ಇಂಟರ್ಕಾಮ್ ಅದಲ್ಲ, ಇಬ್ಬರದು ಕನೆಕ್ಟ್ ಮಾಡಿರ್ತೀವಿ. ಹಿಂಗಾಗಿ ಅವ ಫ್ರಂಟ್ ಮಾಡತ್ತ. ಅವ ಏನು ಮಾಡ್ತಾನೆ, ನನಗೆ ಮುಂದಿಂದ ಹೇಳ್ಬಿಡ್ತಾನ. ಅವನು ಸ್ವಲ್ಪ ಗ್ಯಾಪ್ ಇರ್ತಾನಲ್ಲ, ಹೇಳ್ತಾನವ. ಅಬ್ಬಾ ಜಂಪ್ ಆಯ್ತು. ಇದು ಯಾವುದು ನದಿ? ಅನ್ನೋನ್ ನದಿ ಏನಿದೆ? ಉಪ್ಪು ಎಷ್ಟು ದೊಡ್ಡದೈತಿ ಮರೆ. ಸ್ಲೋ ಮಾಡಿ ಬ್ರೇಕ್ ಆಗಾಗ್ತದೆ ವಾಯ್ಸ್. ನಮ್ಮ ಇಂಟರ್ಕಾಮ್ ಜಾಸ್ತಿ ಅಂದ್ರೆ ಒಂದು 200 ಮೀಟರ್ಸ್ಗಿಂತ ಜಾಸ್ತಿ ಏನಿಲ್ಲ. ಭಾಳ ದೊಡ್ಡದದ ಹೊಳಿ ನದಿ. ಬಟ್ ಯಾವುದದ ಗೊತ್ತಿಲ್ಲ. ಬ್ರಿಡ್ಜು ಅಥವಾ ದೊಡ್ಡದದ ನೋಡ್ರಿ. ದೊಡ್ಡ ಸಮುದ್ರ ನೋಡಿದಂಗೆ ಆಗತ್ತದ. ಎಸ್, ಬಟ್ ಅಟ್ಲೀಸ್ಟ್ ಒಂದು ಬೋರ್ಡ್ ಹಾಕ್ಬೇಕಲ್ಲ, ಅದು ಯಾವ ನದಿ ಏನು ಅಂಥೇಳಿ. ಅಲ್ಲೇನೂ ಒಂದು ಬೋರ್ಡ್ ಇಲ್ಲ, ಏನಿಲ್ಲ.
ಕಮಲೇಶ್ ಅದ ನಾವು ಕಮಲೇಶ್ಗಳು ಭಾಳ ಜನ ಆಗ್ಯಾರಪ್ಪ ರೋಡ್ನ್ಯಾಗ ನಮಗೂ. ನೋಡ್ರಿ ಹೆಂಗದ ಮುಂದೆ ಗುಡ್ಡ. ನ್ಯಾವಿಗೇಷನ್ ಯಾಕೆ ಹೋಯ್ತಾ? ಸ್ಟಾಪ್ ಮಾಡಲಿ? ಅಲ್ಲ ನಿನಗೆ ಕೇಳಿದೆ. ಹೋಲ್ ಬಾ ನಡೀತದ ಮುಂದೆ ಹಂಗಾರೆ ರೂಟ್ ಅದಲ್ಲ. ಇಲ್ಲಿ ಮುಂದೆ ಮ್ಯಾಲೆ ಆಕಳ ನೋಡ್ರಿ. ಓಕೆ. ಮಳೆ ಬಂತು, ಮತ್ತೆ ಬಂತು ಮಳೆ. ಮಳೆ ಬಂತು, ಮಳೆ ಸಲಾಗಿ ನನಗೆ ಸಾಕಾಯ್ತಪ್ಪ ಇವತ್ತು. ಬಾರ್ಡ್ರ್ ಐತೆ, ಬಾರ್ಡ್ರ್ ಐತೆ, ಚೆಕ್ ಪೋಸ್ಟ್. ಆಟೋ ನಿಂತಾನ. ಥೋ ನೋನ್ಪ ಮಳೆ ಅಲ್ಲ ಕ್ಯಾಮ್ರಾ. ಮುಂದಗಡೆ ನೋಡಲ್ಲಿ. ಥ್ಯಾಂಕ್ ಯು, ವಿಸಿಟ್ ಅಗೇನ್. ಆಗ್ರಾ 810, ಇಂದೋರ್ 174. ಅಂದ್ರೆ ಒಳಗೆ ಹೋಗ್ಬೇಕಲ್ಲ, ಇದಿಲ್ಲ ಸೈಡಿಗೆ. ಘಾಟ್ ಬಂದಂಗೆ ಆತ್ಲಿ ಇದು. ಘಾಟ್ ಅದ ಕಕ್ಷ. ಈಗ ಮಳೆ ಜೋರಾಗೈತಪ್ಪ. ಜಸ್ಟ್ ಮಸ್ತ್ ಗುಡಿ ಅದಲ್ಲ ಮೇಲೊಂದು. ವೆರಿ ಮಚ್ ಬ್ಯಾಡ್. ನಾಯಿದು ಒಂದು ಅಂಜಿಕೆ, ಎಂತ ಬ್ಯಾಡ್ ರೋಡ್ ಇರಲಿಲ್ಲ. ಹಾಂ ಬಸ್ ಹಿಂದಿಂದ್ರ ಇದ್ರ ಹೋಗುದೀಗ. ಅಲ್ಲಿ ಹೋಗ್ಬೇಡಂಗೆ ಒಳಗೆ ಹೋಗ್ಬೇಡ, ರಾಡ್ ಸಿಡಿತೈತಿ. ನಾ ಬಸ್ ಹಿಂದಿಂದ ಅದನ್ನೇ. ಬಸ್ನಾ ನೀ ಬಿಡು ಅವಂಗ, ಅವ್ನ ಸೈಡಿಗೆ ಬಂದಾನ. ಹಿಂಗಾತ ಯಪ್ಪ ರೋಡು. ಓ ಅಲ್ಲಿ ಹೋಗಿ ಅಪ್ಪ ನೀ. ಈಗ ಎದರ್ ಹುಂಚಿನೂ ಎದಕ್ಕೆ ಹುಂಚಿನ ಅಂತ ಕಂಡು ಬಿದ್ದೀವಿ ಮುಂಜಾನೆಯಿಂದ. ಹುಂಚಿನ ಅನ್ನತ್ತೈತೆನ ನಾವು. ಡಿವೈಡರ್ ಮೇಲೆ ನಾವು ಹತ್ಸೇನಲ್ಲ, ಫುಲ್ ಡಿವೈಡರ್ ಮೇಲೆ ಎಲ್ಲ ಮಾರ್ಕ್ ಬಿಟ್ಟವು ಗಾಡಿ ನಡುವ ಹತ್ಸೇನಲ್ಲ. ಬಸ್ನೇ ಹೊತ್ತನ ತಾರನ ಹೊಡಿತಾನಪ್ಪ. ಬಾಯ್ ಬಸ್. ಪ್ಯೂರ್ ಆಕ್ಸಿಜನ್. ಅಂದ್ರೆ ಒಮ್ಮೆ ಸ್ಪೀಡ್ ಬರ್ತಾರತ್ತೇಳಿ. ನಂದು ಏನಿದು ಇಲ್ಲಿ ಕೋಲ್ಡ್ ಆಗೋಣ, ಫಾಗ್ ಇಡಕತ್ತೇನೆ ಇದು ನಂದು ವೈಸರ್.
ನನಗೆ ನಾಗ್ಪುರ ಹೊಸ ರೂಟ್ ಬಂದಿಲ್ಲ ನಾ ಒಂದು ಸರ್. ಹಾಂ ಬಂದಿಲ್ಲ. ಟೈಮಿಗೆ ಸರ್ಪ್ರೈಸ್ ಹೆವಿ ಸರ್ಪ್ರೈಸ್ ಅಷ್ಟೊಂದೇನು ಬ್ಯಾಡಪು. ಸರ್ಪ್ರೈಸ್ ಅಂದ್ರೆ ಮಸ್ತ್ ಮಸ್ತ್ ಮಂದಿ ಗಿಂದಿ ಹಿಂದಿ ಮಾತಾಡ್ಬೋದು. ಆ ಕಡೆ ಬರತ್ತದ ಗಾಡಿ, ಆ ಕಡೆ ಬರತ್ತ. ಹೋಗ್ಬೇಡ 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 ಹೋಗ್ಬೇಡ. ಇಲ್ಲ ಈ ಕಡೆ ಆ ಕಡೆ ಯಾಕೆ ಮಾಡ್ತಾರೆ ವಿದೌಟ್ ಸಿಗ್ನಲ್? ಅಂದ್ರೆ ದೂರ ಹಿಂಗೆ ಹತ್ತಿ ಬಂದ್ರಂದ್ರೆ ಆರಾಮ್ಸೆ ಗಾಡಿ ಹತ್ತದ ಅಂತೇಳಿ ಹಂಗೆ ಬರ್ತಾರೆ ಅವ್ರು. ಇಂಟರ್ಕಾಮ್ ಇರೋದು ಇದೇ ಹೆಲ್ಪ್ ನೋಡಕ್ಷ. ಸಿಚುವೇಶನ್ ಆರಾಮ್ ಟ್ಯಾಕಲ್ ಮಾಡ್ಬೋದು ನಾವು. ಇವ ಒಂದು ಸ್ವಲ್ಪ ಸ್ಪೀಡ್ ಇಲ್ಲ ಸ್ಪೀಡ್ ಅದಕ್ಕೆ ಸೈಡ್ ಅದೇನ ಇವನಿಂದನೇ ಹೋಗ್ತೀನಿ. ಇಲ್ಲಿ ಮುಂದೆ ಡೌನ್ ಅಲ್ಲದ ಈಗ ಒಮ್ಮೆ ಸಡನ್ ಆಗಿ ಟೈರ್ ಆಡಿ ನಿಂದು ಇಂಜನ್ ಟ್ಯಾಕ್ಸ್ಲರ್ದಾಗ ಹೋಗಿ ತೊಳಗೆ ವಾಟರ್ ಫಾಲ್ ಆಗ್ಯದ. ಯಾರಿಗೆ? ಹಿಂದೆ ನಂದು ಆಗಿದ್ದಿರ್ಬೋದು. ನಿಂದು ಆಗೈತಿ. ಏನು ತೋರಾಗ್ತದ ಎಲ್ಲ ನೀರು ಬರಲ್ಲ. ಅದಕ್ಕೆ ಸ್ಮೆಲ್ ಬರತ್ತವ. ಎಲ್ಲ ಗಾಡಿಗಳು ಹೆಂಗೆ ಸ್ಮೆಲ್ ಬರತ್ತವ ನೋಡಿಲ್ಲಿ. ಏಯಪ್ಪ ಮಣ್ಣು ಐತಿ ಫುಲ್. ಟ್ರಕ್ದವ್ರದ್ದು ಅಡ್ವೆಂಚರ್ ಇದು. ಏನು ಡೌನ್ ಅದ ಇಲ್ಲಿ ಫುಲ್ ಡೌನ್ ಅದ ಇಲ್ಲಿ ಕೆಳಗಡೆ ಮಾತ್ರ. MP ಚೆಕ್ ಪೋಸ್ಟ್ ಎಲ್ಲ ಖರೆ ಇಲ್ಲಿ ಏನು ಚೆಕ್ ಮಾಡ್ತಾರೆ ಇವ್ರು? ಏನೂ ತಿಳಿಯವಲ್ತಲ್ಲ. ಮತ್ತು ನಾವ್ಯಾಕೆ ಇಲ್ಲಿ ಒಳಗೆ ಬಂದೀವಿ? ನಡಿ ನಡಿ ನಡಿ, ಮೋಟರ್ ಸೈಕಲ್ ಇಲ್ಲೇ ಹಚ್ಚಿದ ನೋಡಿ ಕಾರಿಂದ. RTO ನಿಂತ ನೋಡಿ ಇಲ್ಲೇ ಬಾಜುನೇ. ಫುಲ್ ಅಪ್ರೋಡ್ ಮಾಡ್ಯಾರಪ್ಪ ಇಲ್ಲಿ. ಅಯ್ಯಪ್ಪ ಇದೇನು ಮರ ಇಲ್ಲಿ ಅಂದ್ರೆ ಪಾಟ್ನ ಹೋಗ್ಬಾರ್ದತ್ ಮಾಡ್ಯಾರ ಕಾಣ್ತತಿ ಇಲ್ಲಿ ನಾರ್ಮಲ್ ಆಗಿ. MP ನೋಡ್ರಿ ಗಾಡಿ ಹಾಲತ್ ಹೆಂಗಾಗೈತಿ. ಸ್ಟಿಕ್ಕರ್ ಹಾಕ್ಸಿದ್ದು ಸ್ಟಿಕ್ಕರ್ ಸದೇ ಕಾಣಕತ್ತಿಲ್ಲ ಇಲ್ಲಿ. ಸರ್ ಎಂಟ್ರಿ ಅದೀವಿ ನೋಡ್ರಿ ಸರ್. ಅದ ಓಂಕಾರೇಶ್ವರ ಒಳಗೆ ಎಂಟ್ರಿ ಅದೀವಿ ಅಂತೀನಿ. ओमकारेश्वर तीर्थ नगरी में आपका स्वागत है. ಜಸ್ಟ್ ದರ್ಶನ ಮುಗಿಸ್ಕೊಂಡು ವಾಪಸ್ ಹೊಳೆ ಹೊಂಟಿವಿ. ಈಗ ಮುಗೀತು ದರ್ಶನ, ಚಲೋ ಆಯಿತು. ಶಿವನ ದರ್ಶನ ಏನು ಜಾಸ್ತಿ ಗರ್ದಿ ಏನು ಇದ್ದಿದ್ದಿಲ್ಲ, ಜಲ್ದಿ ಮುಗೀತು ದರ್ಶನ.